ನೋಡಿ, ಇನ್ನೂ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ. ಈ ಅನಾಮಿಕ ವ್ಯಕ್ತಿ ಆ ತಲೆಬುರುಡೆಯನ್ನ ಎಲ್ಲಿಂದ ತಂದು ಕೊಟ್ಟ? ಈತನಿಗೆ ಆ ತಲೆಬುರುಡೆ ಸಿಕ್ಕಿದ್ದು ಹೇಗೆ? ಇದು ಕೂಡ ಪ್ರಶ್ನೆ ಆಗುತ್ತೆ. ತಲೆಬುರುಡೆ ಬಗ್ಗೆ ನಾನಾ ರೀತಿಯ ಪ್ರಶ್ನೆಗಳಿದ್ದಾಗ ತಲೆಬುರುಡೆ ಹೊರ ತೆಗೆದ ಜಾಗವನ್ನು ಪರಿಶೀಲಿಸಲಿಲ್ಲ ಯಾಕೆ? ಮುಸುಕುದಾರಿಯನ್ನು ತನಿಖೆ ಮಾಡಲಿಲ್ಲ ಯಾಕೆ? ತಲೆಬುರುಡೆ ಸಿಕ್ಕಿದ್ದು ಎಲ್ಲಿ ಅಂತ ಆತನನ್ನ ಪರಿಶೀಲಿಸಲಿಲ್ಲ, ವಿಚಾರಣೆಗೂ ಒಳಪಡಿಸಲಿಲ್ಲ. ಆತ ತಲೆಬುರುಡೆ ತಗೊಂಡ್ಬಂದ, ಇವ್ರು ತಗೊಂಡ್ರು. ಇನ್ನು ಈ ರೀತಿ ನೂರಾರು ಶವಗಳನ್ನು ನಾನು ಹೂತಾಕಿದ್ದೀನಿ ಅಂತ ಹೇಳ್ದ, ಇವ್ರು ಕೇಳಿಬಿಟ್ರು. ಆತ ತಲೆಬುರುಡೆಯನ್ನು ತಗೊಂಡು ಬಂದಾಗ ಆತನನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ನಿನಗೆ ಈ ತಲೆಬುರುಡೆ ಎಲ್ಲಿಂದ ಬಂತು? ಈಗ ಇನ್ನೂ ಒಂದು ವಾದ ಕೇಳಿ ಬರ್ತಾ ಇದೆ. ಈತನನ್ನ ಆಚೆ ಹೆಂಗ್ ಬಿಡ್ತೀರಿ ನೀವು? SIT ವಶದಲ್ಲಿ ಇಟ್ಕೋಬೇಕಾಗಿತ್ತು. ಅವನು ಪಾರ್ಟ್ ಆಫ್ ಕ್ರೈಮ್, ಅವನು ಯಾಕೆ ಆಚೆ ಬಿಡ್ತೀರಿ ನೀವು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಈಗ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಬಹಳ ಮುಖ್ಯವಾದಂಥ ವಿಚಾರ. ಈಗ ಹಲವು ಖಚಿತ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು, ಅನಾಮಿಕ ವ್ಯಕ್ತಿ ತಂದು ಕೊಟ್ಟಂತ ತಲೆಬುರುಡೆ ಪುರುಷನದ್ದು ಅನ್ನೋದು ಒಂದು, 30 ವರ್ಷ ಹಳೆಯದು ಅಂತ ಹೇಳಿ. ಈತನಿಗೆ ಈ ತಲೆಬುರುಡೆ ಎಲ್ಲಿಂದ ತಂದು ಕೊಡ್ರ? ಇದು ಯಾರು ತಂದು ಕೊಟ್ರು ಅನ್ನುವಂಥ ಪ್ರಶ್ನೆ. ಈತನ ಹಿಂದೆ ಒಂದು ತಂಡ ಕೆಲಸ ಮಾಡ್ತಾ ಇದೆಯಾ, ಷಡ್ಯಂತ್ರ ರೂಪಿಸ್ತಾ ಇದೆಯಾ ಅನ್ನೋಂಥ ಅನುಮಾನವು ಡೇ ಫಸ್ಟಿಂದ ಕಾಡ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂಥ ಬೆಳವಣಿಗೆಗಳು ಆಗ್ತಾ ಇದೆಯಾ? ಮುಸುಕುದಾರಿಯ ನಡೆಯ ಮೇಲೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್, ನಾವೀಗ ಇಲ್ಲಿ ಗಮನಿಸ್ತಾ ಇದೀವಲ್ಲ, ತನಿಖೆ ನಡೀತಾ ಇರುವಂತ ವಿಚಾರವಾಗಿ ಮಾತಾಡೋದಾದ್ರೆ ಇಲ್ಲಿ ಒಂದು ಕಡೆ ಮುಸುಕುದಾರಿ ಮೇಲೂ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ SIT ನಡೆ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಎಲ್ಲೋ ತಮ್ಮ ನೇರ ದೃಷ್ಟಿಯಲ್ಲಿ ತನಿಖೆಯನ್ನ ಮಾಡ್ಕೊಂಡು ಹೋಗ್ತಿದ್ದಾರಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕಾರಣ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಪ್ರಮುಖವಾಗಿ ಈ ಒಂದು ವಿಚಾರಗಳನ್ನ ಗಮನಿಸ್ತಾ ಹೋದಾಗ, ಮೊದಲಿಗೆ ಈ ಒಂದು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಆ ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಒಂದು ತಲೆಬುರುಡೆಯನ್ನ ತಂದು ಕೊಡ್ತಾನೆ. ಆ ತಲೆಬುರುಡೆಯನ್ನು ತಂದು ಕೊಟ್ಟ ಬಳಿಕ ಅದು ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ, SIT ಫಾರ್ಮ್ ಆಗುತ್ತೆ, SIT ತನಿಖೆಗಿಳಿಯುತ್ತೆ. SIT ತನಿಖೆಗಿಳಿಯೋದಕ್ಕಿಂತ ಮುಂಚೆ ಆ ತಲೆಬುರುಡೆಯನ್ನು ಒಂದು ಲ್ಯಾಬ್ಗೆ ಕಳಿಸ್ಕೊಡ್ತಾರೆ, ಅಂದರೆ ಒಂದು ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಆ ಆಸ್ಪತ್ರೆಯಿಂದ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟನ್ನು ನೋಡುವಂಥ SITಗೆ ಇದು ಯಾಕೋ ಒಂದು ಸಂಶಯಾಸ್ಪದವಾಗಿದೆ, ಮತ್ತೊಂದು ಆಸ್ಪತ್ರೆಗೆ ಕಳಿಸೋಣ ಅಂತೇಳಿ ಬೆಂಗಳೂರಲ್ಲಿರುವಂಥ ಒಂದು ಆಸ್ಪತ್ರೆಗೆ ಆ ಒಂದು ತಲೆಬುರುಡೆಯನ್ನು ಸ್ಯಾಂಪಲ್ ಅನ್ನು ಕಳಿಸ್ಕೊಡ್ತಾರೆ. ಅಲ್ಲೂ ಕೂಡ ಸೇಮ್ ರಿಪೋರ್ಟ್ ಬರುತ್ತೆ. ಎರಡೂ ರಿಪೋರ್ಟನ್ನು ತಾಳೆ ಮಾಡಿ ನೋಡಿದಾಗ ಒಂದೇ ವರದಿ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇದು ಗಂಡಸಿನ ತಲೆಬುರುಡೆ, ಇದು 30 ವರ್ಷದ ಹಿಂದೆ ಹೂತಿಟ್ಟಿರಬಹುದು, ಅಂದರೆ ಹಿಂದೆ ಸತ್ತಿರುವಂಥ ವ್ಯಕ್ತಿಯ ತಲೆಬುರುಡೆ ಅಂತ ಹೇಳಿ ಆ ರಿಪೋರ್ಟ್ ಹೇಳ್ತಾ ಇದೆ. ಹಾಗಾದ್ರೆ ಮುಸುಕುದಾರಿ ವ್ಯಕ್ತಿ ಆ ತಲೆಬುರುಡೆಯನ್ನು ತಂದು ಕೊಟ್ಟು ಇದು ಮಹಿಳೆಯದ್ದು, ಇದನ್ನ ಇಟ್ಟು ಪರೀಕ್ಷೆ ಮಾಡಿಬೇಕಾದ್ರೆ ಇದರಿಂದ ತನಿಖೆ ಗೊತ್ತಾಗುತ್ತೆ, ಅಂದ್ರೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ ಹೇಳಿದೆಲ್ಲವೂ ಕೂಡ ಸುಳ್ಳ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ರಿಪೋರ್ಟ್ ಹೇಳ್ತಾ ಇದೆ, ಲ್ಯಾಬ್ ರಿಪೋರ್ಟ್, ಒಂದು ಆಸ್ಪತ್ರೆಯ ಲ್ಯಾಬ್ ರಿಪೋರ್ಟ್ ಅಲ್ಲ, ಎರಡೆರಡು ಆಸ್ಪತ್ರೆಯ ರಿಪೋರ್ಟ್ ಹೇಳ್ತಾ ಇರುವಂಥದ್ದು ಆ ತಲೆಬುರುಡೆ 30 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಸತ್ತಿದ್ದ, ಆ ವ್ಯಕ್ತಿಯದ್ದು ಅಂತ ಹೇಳಲಾಗ್ತದೆ. ಇದು ಒಂದು ಕಡೆ ಶ್ರೀಪಾದ್. ಮತ್ತೊಂದು ಕಡೆ SIT ತನಿಖೆಯ ಬಗ್ಗೆ ಯಾಕೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತ ನೇರವಾಗಿ ಹೇಳೋದಾದ್ರೆ, ಮೊದಲಿಗೆ SIT ತನಿಖಾ ತಂಡ ಈ ತಲೆಬುರುಡೆಯ ಬಗ್ಗೆ ತನಿಖೆಯನ್ನ ಮಾಡಬೇಕಾಗಿತ್ತು. ಈ ತಲೆಬುರುಡೆ ಎಲ್ಲಿಂದ ತಂದಿದ್ದು ಅಂತೇಳಿ ಪ್ರಶ್ನೆನ ಮಾಡಬೇಕಾಗಿತ್ತು. ಆ ಸ್ಥಳಕ್ಕೆ ಹೋಗಿ ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೂ ಕೂಡ SIT ತನಿಖಾ ತಂಡ ಯಾವ ಕಾರಣಕ್ಕೋಸ್ಕರ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡಿಲ್ಲ. ನೋಡಿ, ಈಗ ಆಲ್ರೆಡಿ ಸುಮಾರು 13ನೇ ಪಾಯಿಂಟ್ ಹತ್ರ ಬಂದಿದ್ದಾರೆ ಈ ಉತ್ಖನನ ಕಾರ್ಯ ಮಾಡೋದಕ್ಕೆ. ಈ ಎಲ್ಲ ಪಾಯಿಂಟ್ಗಳನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಪೊಲೀಸ್ SIT ತನಿಖಾ ತಂಡ ಮೊದಲಿಗೆ ಮಾಡಬೇಕಾಗಿದ್ದು ಆ ತಲೆಬುರುಡೆ ಎಲ್ಲಿ ಸಿಕ್ತು ಅಂತೇಳಿ ಪ್ರಶ್ನೆ ಮಾಡಬೇಕಾಗಿತ್ತು. ಆ ತಲೆಬುರುಡೆ ಎಲ್ಲಿಂದ ತಂದ ಅಂತೇಳಿ ತಿಳಿದುಕೊಳ್ಬೇಕಾಗಿತ್ತು. ಅದನ್ನ ಮೊದಲ ಪಾಯಿಂಟ್ ಅಂತೇಳಿ ಗುರುತಿಸಬೇಕಾಗಿತ್ತು. ಆ ಸ್ಥಳಕ್ಕೆ ಹೋಗಿ ಉತ್ಖನನವನ್ನ ಮಾಡಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಯಾವ ಕಾರಣಕ್ಕೋಸ್ಕರ SIT ಆ ವಿಚಾರದ ಬಗ್ಗೆ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನುವ ಅನುಮಾನಗಳು ಕಾಡ್ತಾ ಇದೆ. ಹಾಗಾಗಿ ಈ SIT ತನಿಖಾ ತಂಡದ ಮೇಲೇನೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತದೆ. ಒಂದು ಕಡೆ ಲ್ಯಾಬ್ ರಿಪೋರ್ಟ್ ಬಂದಿದೆ, 30
ವರ್ಷದ ಹಿಂದೆ ವ್ಯಕ್ತಿ ಸತ್ತಿದ್ದ ಆತನದ್ದು ಅಂತೇಳಿ ಆ ರಿಪೋರ್ಟ್ ಕೂಡ ಹೇಳ್ತಾ ಇದೆ. ಆದರೆ ಅದನ್ನ ಇಟ್ಟುಕೊಂಡು ಯಾಕೆ ಇವರು ತನಿಖೆಯನ್ನ ಮಾಡ್ತಾ ಇಲ್ಲ, ಕೇವಲ ಇಲ್ಲಿ 13 ಪಾಯಿಂಟ್ಗಳಲ್ಲಿ ಮಾತ್ರ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು SIT ತನಿಖಾ ತಂಡದಲ್ಲಿ ಕೇವಲ 10-12 ಜನ ಟೀಮ್ ಇಲ್ಲ, ಸುಮಾರು ಜನ ಇದ್ದಾರೆ. ಬೇರೆ ಬೇರೆ ಟೀಮ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಮಾಡಬಹುದು. 4 ಜನ IPS ಅಧಿಕಾರಿಗಳಿದ್ದಾರೆ. ಪ್ರಮುಖವಾಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಇಲ್ಲಿ ತನಿಖೆ ನಡೀತಾ ಇರುವಂಥದ್ದು. MN ಅನುಚೇತ್ ಅವರಿದ್ದಾರೆ, ಮತ್ತಿಬ್ಬರು ಅಧಿಕಾರಿಗಳು ಕೂಡ ಇದ್ದಾರೆ. ಇವರು 4 ಜನರ ತಂಡದಲ್ಲಿ ಬೇರೆ ಬೇರೆ ಒಂದು ನೇತೃತ್ವವನ್ನು ವಹಿಸಿಕೊಂಡು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಮಾಡಬಹುದಿತ್ತು. ಆದರೆ ಈ ವಿಚಾರವಾಗಿ ಯಾವ ಕಾರಣಕ್ಕೋಸ್ಕರ ತನಿಖೆಯನ್ನ ಮಾಡ್ತಾ ಇಲ್ಲ, ಇಷ್ಟು ದಿನ ಆದರೂ ಕೂಡ ಯಾಕೆ ಸುಮ್ಮನಿದ್ದಾರೆ SIT ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂಥ ಪ್ರಶ್ನೆ. ಇದೆಲ್ಲವನ್ನು ಹೊರತುಪಡಿಸಿ ಮತ್ತೊಂದು SIT ನಡೆ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಇಲ್ಲಿ SIT ತನಿಖಾ ತಂಡ ಬಂದಿರೋದು ಕೇವಲ ಸತ್ಯ ಶೋಧನೆಯನ್ನ ಮಾಡೋದಕ್ಕೆ. ಹೂತಿಟ್ಟಿರುವ ಶವಗಳನ್ನ ತೆಗೆದು ಅದರ ಬಗ್ಗೆ ಸತ್ಯ ಶೋಧನೆ ಮಾಡಬೇಕಾಗಿತ್ತು. ಆದರೆ 11ನೇ ಪಾಯಿಂಟ್ನಲ್ಲಿ ಇವರು ಹೋಗಿ ಉತ್ಖನನ ಮಾಡಬೇಕಾಗಿತ್ತು. ಆದರೆ 11ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡೋದಿಲ್ಲ. ಅಲ್ಲಿ ಆತ ತೋರಿಸಿದಂಥ ಮತ್ತೊಂದು ಜಾಗಕ್ಕೆ ಹೋಗ್ತಾರೆ. ಓಕೆ, ಅದನ್ನು ಕೂಡ ಒಪ್ಕೊಳ್ತಾರೆ. ಅಲ್ಲಿ 1 ಅಡಿ ಮಣ್ಣನ್ನು ಕೂಡ ಅಗೆಯದೆ, 1 ಇಂಚು ಮಣ್ಣನ್ನು ಕೂಡ ಅಗೆಯದೆ ಅಲ್ಲೇ ಮೇಲೆ ಬಿದ್ದಿದ್ದಂಥ ಅಸ್ಥಿಗಳನ್ನ ಗಮನಿಸಿ ಅದು ನಾನೇ ಸಾಕಿದ್ದು ಅಂತ ಆ ಮುಸುಕುದಾರಿ ಹೇಳ್ತಾ ಇದ್ದಂತೆ. ಅದನ್ನ ಹೇಗೆ ಇವರು ವಶಕ್ಕೆ ಪಡೆದುಕೊಂಡ್ರು SIT ಅವರು? SIT ಅವರು ನಮಗೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಾವು ಹೂತಿಟ್ಟಿರುವಂಥ ಶವಗಳನ್ನು ವಶಕ್ಕೆ ಪಡೆಯಬೇಕಿತ್ತು, ಆದರೆ ಅದು ಮೇಲೆ ಬಿದ್ದಿರುವಂಥ ಅಸ್ಥಿ ಪಂಜರ ಇದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಹೇಳ್ಬೋದಿತ್ತು. ಆದರೆ ಇಲ್ಲಿ AC ಅವರು ಸ್ಟೆಲ್ಲಾ ವರ್ಗೀಸ್ ಅವರ ಸೂಚನೆ ಮೇರೆಗೆ SIT ಅವರು ಅದನ್ನು ವಶಕ್ಕೆ ಪಡೆಯಲೇಬೇಕಾದಂಥ ಅನಿವಾರ್ಯತೆಗೆ ಮುಂದಾಗ್ತಾರೆ. ಯಾಕೆ ಅವತ್ತು ಅದನ್ನು ಅಲ್ಲೇ ಪ್ರಶ್ನೆ ಮಾಡ್ಬೋದಿತ್ತು. SIT ತನಿಖಾ ತಂಡ, SIT ನೇತೃತ್ವವನ್ನು ವಹಿಸಿರುವಂಥ ಪ್ರಣಬ್ ಮೊಹಂತಿ ಅವರು AC ಜೊತೆಯಲ್ಲಿ ಒಂದು ಚರ್ಚೆಯನ್ನು ಮಾಡ್ಬೋದಿತ್ತು. ಇದರ ಬಗ್ಗೆ ಒಂದು ಸವಿಸ್ತಾರವಾದಂಥ ಒಂದು ಮೀಟಿಂಗನ್ನು ಮಾಡಿ ನಂತರ ಅದಕ್ಕೆ ತೀರ್ಮಾನಕ್ಕೆ ಬರಬೇಕಾಗಿತ್ತು. ಆದ್ರೆ ನೇರವಾಗಿ AC ಸ್ಟೆಲ್ಲಾ ವರ್ಗೀಸ್ ಅವರು ಸೂಚನೆ ಕೊಡ್ತಾರಿಲ್ಲ, ನೀವು ಇದನ್ನ ತನಿಖೆ ಮಾಡಲೇಬೇಕು, ಇದನ್ನ ಸೀಸ್ ಮಾಡಿ ಅಂತ ಇದ್ದಂಗೆ SIT ತನಿಖಾ ತಂಡ ಅಲ್ಲಿದ್ದಂತಹ ಸ್ಥಳದಲ್ಲಿದ್ದಂತಹ ತನಿಖಾ ತಂಡ ಅದಕ್ಕೆ ತಲೆ ಬಾಗಲೇಬೇಕಾಯ್ತು, ಅದನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಬೇಕಾಯ್ತು. ಅದಾದ ಬಳಿಕ ಮತ್ತೊಮ್ಮೆ ನೆನೆ ಪ್ರಣಬ್ ಮೊಹಂತಿ ಅವರು ಬಂದಿದ್ರು, MN ಅನುಚೇತ್ ಅವರು ಬಂದಿದ್ರು. ಇವರೆಲ್ಲ ಕೂತು AC ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಿ ನೋಡಿ ಅಲ್ಲಿ ಸಿಕ್ಕಿದ್ದು ನಮಗೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಇದು ಈಗ ಆಲ್ರೆಡಿ ಕ್ಲಿಯರ್ ಇಟ್ಟಿದ್ದಾರೆ. 2-3 ವರ್ಷದ ಹಿಂದೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ನೇಣು ಬಿಗಿದುಕೊಂಡಿದ್ದ, ಅದಕ್ಕೆ ಪೂರಕವಾಗಿ ಹಗ್ಗ ಸಿಕ್ಕಿತ್ತು, ನಾವು ಉತ್ಖನನ ಮಾಡೋಣ, 13 ಪಾಯಿಂಟ್ಗಳಲ್ಲಿ ಹೂತಿಟ್ಟಿರುವಂಥ ಶವಗಳನ್ನು ತೋರಿಸಿ ಅಂತ ಹೇಳಿದಾನೆ, ಅದರ ಬಗ್ಗೆ ನಾವು ಶೋಧನೆ ಮಾಡೋಣ, ಇದಕ್ಕೆ ನಮಗೆ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಅದನ್ನ ಸ್ಥಳೀಯ ಪೊಲೀಸ್ ಠಾಣೆ ವರ್ಗಾವಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಸೂಚನೆಯನ್ನ ಕೊಡಬಹುದಿತ್ತು. ಆದರೆ ಎಲ್ಲೋ ಒಂದು ಕಡೆ SIT ನೇತೃತ್ವವನ್ನು ವಹಿಸಿರುವಂಥ ಪ್ರಣಬ್ ಮೊಹಂತಿ ಅವರು ಅಥವಾ AC ಅವರು ಇಬ್ಬರು ಕೂತು ಈ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ರಾ ಅಥವಾ ಇಲ್ವಾ ಅನ್ನೋ ಕುತೂಹಲಕ್ಕೂ ಕೂಡ ಕಾರಣವಾಗ್ತದೆ. ಈ ಎಲ್ಲ ಅನುಮಾನಗಳು ಹುಟ್ಟಿಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ SIT ತನಿಖೆಯ ನಡೆ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಮುಸುಕುದಾರಿ ಮೊದಲಿಗೆ ಬುರುಡೆ ತಂದು ಇದು ಮಹಿಳೆಯದ್ದೇ ತನಿಖೆ ಮಾಡಿ ಅಂತ ಹೇಳಿದ್ದು ಈಗ ಅದು ಸುಳ್ಳು ಅನ್ನೋದು ಕೂಡ ಪ್ರೂವ್ ಆಗ್ತಾ ಇದೆ. ಹಾಗಾದ್ರೆ ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋದೆಲ್ಲವೂ ಕೂಡ ಸುಳ್ಳ? ಈಗಲೇ ಅದನ್ನ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಶ್ರೀಪಾದ್. ಅಂತಿಮವಾಗಿ ವರದಿ ಬರಬೇಕು, ಆ ಬಳಿಕವಷ್ಟೇ ಇಲ್ಲಿ ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಸತ್ಯದ ಹಾದಿಯಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ, ಯಾರು ಸುಳ್ಳು ನುಡಿತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲಿದೆ.